ನೀನಾದೇನ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವೇದ ವಿಕ್ರಮ್ ಹೋಗಿ ಎಲ್ರಿಗೂ ಕೂಡ ಬಟ್ಟೆನ ತೊಗೊಂಬಂದಿರ್ತಾರೆ. ಲಕ್ಕಿನೂ ಕೂಡ ಇದ್ದಾರೆ, ಜಗನ್ನಾಥ್ ಅವರು ಎಲ್ಲರೂ ಕೂಡ ಇದ್ದಾರೆ. ಆಗ ಬಟ್ಟೆನ ನೋಡಿ ಮತ್ತೆ ಇನ್ನೊಂದು ಸಲ ಹೊಸವ್ರನ್ನ ಕೇಳ್ತಾ ಇದ್ದಾರೆ, ಏನಮ್ಮ ಮಗಳು ನೋಡ್ಕೊಂಬರಕ್ಕೆ ಹೋಗಿದ್ದಲ್ಲ, ಚೆನ್ನಾಗಿದ್ದಾಳ ಅಂತ ಹೇಳಿ ಲಕ್ಕಿ ಅವರು ಕೇಳ್ತಾ ಇದ್ದಾರೆ. ಹೌದಜ್ಜಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಏನು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಜಯ ಅವರು ಕೇಳ್ತಾ ಇದ್ದಾರೆ, ಏನಮ್ಮ ಇಷ್ಟೊಂದು ಥರ ಬಟ್ಟೆ ತಂದಿದೆಯಲ್ಲ, ಯಾರಿಗೆ ತೊಗೊಂಬಂದಿದ್ಯಾ ಅಂತ ಹೇಳಿ ಹೊಸವ್ರನ್ನ ಕೇಳ್ತಾ ಇದ್ದಾರೆ. ನಾನೆಲ್ಲ ಬಟ್ಟೆ ತೊಗೊಂಬಂದಿದ್ದು ವೇದ ಅಂತ ಹೇಳಿ ಹೊಸವರು ಹೇಳ್ತಾ ಇದ್ದಾರೆ. ಅಲ್ಲ ವೇದ, ನಮಗೆ ಒಂದು ಬಟ್ಟೆ ತರೋದಕ್ಕೂ ನಮಗೆ ದುಡ್ಡಿರಲಿಲ್ವ, ಇದನ್ನೂ ಕೂಡ ನಿನ್ನ ಹತ್ರ ತರಿಸ್ಕೊಬೇಕಾಗಿತ್ತ, ಯಾಕಮ್ಮ ನಮ್ಮನ್ನು ಇಷ್ಟೊಂದು ನೋವು ಮಾಡ್ತೀಯಾ ಅಂತ ಹೇಳಿ ಜಯ ಅವರು ಹೇಳ್ತಾ ಇದ್ದಾರೆ. ಆಗಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ವೇದ. ಇದನ್ನೆಲ್ಲ ನೋಡಿ ಲಕ್ಕಿಯವರು ಹೇಳ್ತಿದ್ದಾರೆ, ಅಲ್ವೇ ನಾನು ಮನೆಗೆ ಬಂದಿದ್ದೀನ ಇಲ್ಲ ಯಾವ್ದಾರ ಡ್ರಾಮಾ ಕಂಪ್ನಿಗೆ ಏನಾದರೂ ಬಂದಿದ್ದೀನ, ನಾ ಬಂದಾಗಲಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಲ್ಲ, ಏನೋ ನನ್ನಿಂದ ಮರೆ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇರ್ತಾರೆ. ಆಗ ಜಗನ್ನಾಥ್ ಅವ್ರು ಇದ್ದಿದ್ದು, ನಿಜ ಹೇಳು, ನೀನು ಏನೋ ನನ್ನಿಂದ ಮುಚ್ಚಿಡ್ತೀಯದೆಯಾ ತಾನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಪಾಪ ಜಗನ್ನಾಥ್ ಅವ್ರಿಗೆ ಇದನ್ನು ತಲೆ ಎತ್ಕೊಂಡು ಹೇಳೋದಕ್ಕಾಗಲ್ಲ. ತಲೆ ತಗ್ಗಿಸ್ಕೊಂಡೆ, ಇಲ್ಲಮ್ಮ ಹಾಗೇನಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲ ಕಣೋ, ನೀನು ಹೀಗೆ ತಲೆ ತಗ್ಗಿಸ್ಕೊಂಡು ಹೇಳ್ತಾ ಇದೀಯ ಅಂದರೆ ನಿನ್ನ ಕಣ್ಣೇ ಹೇಳ್ತಾ ಇರುತ್ತೆ. ನೀನು ಯಾವತ್ತೂ ಕೂಡ ಸುಳ್ಳು ಹೇಳ್ದಾನೆ ಅಲ್ಲ, ಸುಳ್ಳು ಹೇಳೋಕ್ಕೆ ನಿನ್ಗೆ ಬರೋದೂ ಇಲ್ಲ. ಅಂಥದ್ಮೇಲೆ ಇದನ್ನು ತಲೆ ತಗ್ಗಿಸ್ಕೊಂಡು ಹೇಳ್ತಿದ್ಯಾ ಅಂದರೆ ಈ ಮನೇಲೇನೋ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ, ನೀನಾದರೂ ಹೇಳು ವೇದ, ಈ ಮನೆಯಲ್ಲಿ ಏನು ನಡೀತಿದೆ ಅಂತ ಹೇಳು ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಇದ್ದವರು ವೇದ ವೇದ ಅಂತ ಹಿಂದೆ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಲಕ್ಕಿಯವರು ನನ್ನ ತಲೆ ಮೇಲೆ ಆಣೆ ಮಾಡಿ ಹೇಳು ವೇದ, ನಿಜವಾಗ್ಲೂ ಇಲ್ಲೇನೋ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ತಿರ್ತಾರೆ. ಇನ್ನು ಇದನ್ನೆಲ್ಲ ನೋಡಿ ಶೈಲು ಅವರು, ನೋಡಿ ನನ್ನ ಬಾಯ ಮುಚ್ಚಿಸ್ತಿದ್ರಲ್ಲ, ಈಗ ಸತ್ಯ ಹೇಗೆ ಹೊರಬರುತ್ತೆ ಅಂತ ನೋಡ್ತಾ ಇರಿ ಅಂತ ಹೇಳಿ ಹೇಳ್ತಿರ್ತಾರೆ. ಪಾಪ ಈಗ ವೇದ ಬುದ್ಧಿವಂತಳಾಗಿ ಈಗ ಜಗನ್ನಾಥ್ ಅವ್ರ ಹತ್ರ ಹೋಗಿ ತಾನು ತೊಗೊಂಬಂದಿರೋಂಥ ಬಟ್ಟೆಗಳನ್ನ ಕೊಡ್ತಾ ಇದ್ದಾಳೆ. ಕೊಟ್ಟು, ಮಾವ ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಹೇಳಿ ಅಂತ ಕೇಳ್ತಿದ್ದಾರೆ. ನಿನ್ನ ಬಗ್ಗೆ ಏನಂತ ಹೇಳ್ಕೊಳ್ಳಮ್ಮ, ನಿನ್ನಂಥ ಒಬ್ಳು ಮಗಳು ನನಗೆ ಇಲ್ವಲ್ಲ ಅನ್ನೋ ಕೊರಗು ನನಗಿದೆ. ಅದನ್ನು ಬಿಟ್ಟರೆ ನನ್ನ ಮನೆಯಲ್ಲಿ ನನ್ನ ಗಂಡು ಮಕ್ಳಿಗಿಂತ ನೀನೇ ನನ್ನೆಲ್ಲ ಆಸೆ ಕನಸುಗಳನ್ನೆಲ್ಲ ಪೂರೈಸ್ತಾ ಇದೆಯಾ, ನಮ್ಮನೆ ಗೌರವನ ಕಾಪಾಡ್ತಾ ಇದೆಯಾ ಅಂತ ಹೇಳ್ತಿರ್ತಾರೆ. ಹಾಗಾದರೆ ತಗೊಳ್ಳಿ ಮಾವ, ಈ ಬಟ್ಟೆನ ನಾನು ಕೊಟ್ಟರೆ ಬೇಡ ಅಂತೀರಾ, ಅದೇ ನಿಮ್ಮ ಮಗಳು ಕೊಟ್ಟರೆ ಬೇಡ ಅಂತಿದ್ರಾ ಅಂತ ಹೇಳಿ ಹೇಳ್ತಿರ್ತಾರೆ. ಈ ರೀತಿ ಹೇಳೋದ್ರಿಂದ ಜಗನ್ನಾಥ್ ಅವರು ಆ ಬಟ್ಟೆಗಳನ್ನ ಇಸ್ಕೊತಾ ಇದ್ದಾರೆ. ಅದಾದಮೇಲೆ ಜಯ ಅವ್ರ ಹತ್ರ ಬರ್ತಾ ಇದ್ದಾರೆ. ಅಮ್ಮ, ನನ್ನ ಮೇಲೆ ನಿಮ್ಗೆ ಯಾವ ಭಾವನೆ ಇದೆ ಹೇಳಿ ಅಂತ ಕೇಳ್ತಿದ್ದಾರೆ. ಆಗ ಜಯ ಅವ್ರು ಇದ್ದಿದ್ದು, ಯಾವ ಭಾವನೆ ಇದೆ ಅಂತ ನಿನಗೆ ಗೊತ್ತಿಲ್ವ ವೇದ, ನೀನು ನನಗೆ ಮಗಳು ಥರ, ನಾನು ನಿನಗೆ ತಾಯಿ ಥರ ಅಲ್ವಾ ಅಂತ ಹೇಳ್ತಿದ್ದಾರೆ. ಹೌದು ಅತ್ತೆ, ನೀವು ನನಗೆ ತಾಯಿ ಅಲ್ಲ, ಎರಡನೇ ತಾಯಿ ಇದ್ದಾಗೆ. ನನ್ನ ತಾಯಿ ಹತ್ರ ನಮ್ಮ ತಾಯಿ ಹತ್ರ ಹಂಚ್ಕೊಂಡಿರೋ ಎಷ್ಟೋ ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಹೊಸವರು ಮತ್ತು ವಿಷ್ಣು ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಅವ್ರ ಹತ್ರನೂ ಕೂಡ ಅಕ್ಕ ಭಾವ ನೀವು ಹೇಳಿ, ನನಗೆ ನನ್ನಂದರೆ ಇಷ್ಟ ಇಲ್ವಾ, ನಾನಂದರೆ ನಿಮ್ಗೆ ಯಾವ ಭಾವನೆ ಇದೆ ಅಂತ ಕೇಳ್ತಾ ಇದ್ದಾರೆ. ಆಗ ಹೊಸವರು ಇದ್ದರು, ನೀನು ತಂಗಿ ಕಣೆ, ನೀನು ನಾನು ಪ್ರೀತಿಸಿರೋ ತಂಗಿ, ನಿನ್ನಂಥ ತಂಗಿ ಇಲ್ಲ ಅನ್ನೋದೇ ನನಗೊಂದು ದೊಡ್ಡ ಕೊರಗು ಅಂತ ಹೇಳ್ತಿರ್ತಾರೆ. ಆಗ ಇನ್ನು ವಿಷ್ಣುವರಿದ್ದು, ಇಲ್ಲಮ್ಮ ನೀನು ನಮ್ಮ ಮನೆ ನಂದಾದೀಪ, ಈ ಮನೆ ಬೆಳಗಬೇಕು ಅಂತಲೇ ನೀನು ಬಂದಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಗೆ ಅಲ್ಲಿಂದ ಶೈಲುಗೂ ಮತ್ತು ಇಲ್ಲಿ ವೆಂಕಿಗೂ ಕೂಡ ಬಟ್ಟೆನ ಕೊಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿ ಲಕ್ಕಿ ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ಇಲ್ಲ, ನೀನು ಏನು ಹೇಳಿದ್ರು ಕೂಡ ನನಗೆ ಅರ್ಥ ಆಗುತ್ತೆ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಗೊತ್ತಾಯಿತು ಅಂತ ಹೇಳಿ ಲಕ್ಕಿ ಅವರು ಒಪ್ಕೊತಾ ಇದ್ದಾರೆ. ಇದಾದಮೇಲೆ ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಾರೆ ಊಟ ಮಾಡೋದಕ್ಕೆ. ಇನ್ನೊಂದು ಕಡೆ ಇಲ್ಲಿ ಅಂಬುಜಾ ಅವ್ರ ಮನೆಯಲ್ಲಿ ಲೋಕಿಗೆ ಫೋನ್ ಕಾಲ್ ಬರುತ್ತೆ. ಆಗ ಅವ್ರ ತಂದೆ ಫೋನ್ ಮಾಡ್ತಿದ್ದಾರೆ, ಇನ್ನು 2 ಗಂಟೆಯಲ್ಲಿ ಮನೇಲಿರ್ತೀನಿ ನಾನು ಅಂತ ಹೇಳ್ತಿರ್ತಾರೆ. ಈಗ ಲೋಕಿ ಹೋಗಿ ಅವ್ರ ತಾಯಿ ಹತ್ರ ಹೇಳ್ತಾ ಇದ್ದಾರೆ, ಅಮ್ಮ ಅಪ್ಪ ಫೋನ್ ಮಾಡಿದ್ರು, ಇನ್ನು 2 ಅವರಲ್ಲಿ ಮನೆಗಿರ್ತಾರಂತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾನೆ. ಹೌದು ಕಣೋ, ವೇದ್ಗೆ ಈಗಲೇ ಬರೋಕ್ಕೆ ಹೇಳಬೇಕು, ಅವ್ರ ಅಪ್ಪ ಬಂದು ಮನೆಯಲ್ಲಿ ವೇದ ಇಲ್ಲ ಅಂದರೆ ಏನಂತ ಉತ್ತರ ಕೊಡೋದು ನಾವು ಅಂತ ಹೇಳಿ ಹೇಳ್ತಿದ್ದಾರೆ. ಸರಿ ನಮ್ಮ ಜಯ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತಿದ್ದಾರೆ. ಇನ್ನು ಜಯ ಅವ್ರಿಗೆ ಫೋನ್ ಮಾಡಿ ವಿಷಯನ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಯವರು ನಾವು ಸುಳ್ಳು ಹೇಳಿದ್ರು ಕೂಡ ಒಪ್ಕೊಳೋದಿಲ್ಲ, ಮೊದಲೇ ಅವರು ಸತ್ಯಮೂರ್ತಿಗಳು, ನಾವು ಸುಳ್ಳು ಹೇಳ್ತಿದ್ದೀವ ಸತ್ಯ ಹೇಳ್ತಾ ಇದ್ದೀವ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಈಗಲೇ ನಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳ್ತಿದ್ದಾರೆ. ಯಾಕಂದರೆ ಮೊದಲೇ ವಿಕ್ರಮ್ ಮೇಲೆ ಅವ್ರಿಗೆ ತುಂಬ ಸಿಟ್ಟು, ಅಗ್ರಿಮೆಂಟ್ ಮಾಡಿ ನನ್ನ ಮಗಳನ್ನ ನನ್ನ ಮನೆ ಕಳಿಸಿದಾಳೆ ಅಂತ ಬೇಜಾರಾಗಿದ್ದಾರೆ. ಇದೇನಾದರೂ ಗೊತ್ತಾಗಿ ಮತ್ತೆ ಆ ಮನೆಗೆ ಕಳಿಸಿದ್ದೀರಾ ಅಂದರೆ ನಮ್ಮನ್ನು ಇಲ್ಲಿ ಬದುಕೋಕ್ಕೆ ಬಿಡಲ್ಲ, ಅವರೇ ಕೊಂದಾಕ್ಬಿಡ್ತಾರೆ ಅಂತ ಹೇಳಿ ಅಂಬುಜಾ ಅವರು ಹೇಳ್ತಾ ಇದ್ದಾರೆ.
ಇಲ್ಲಿ ಅಂಬುಜಾ ಅವರು ಮತ್ತೆ ಮಾತನ್ನ ಕೇಳಿ ಜಯ ಅವ್ರಿಗೆ ಮತ್ತು ಜಗನ್ನಾಥ್ ಅವ್ರಿಗೆ ಏನೂ ಕೂಡ ತಲೆ ಓಡ್ತಾ ಇರಲ್ಲ. ಆಗಿದ್ಮೇಲೆ ಜಯ ಅವರು ಏನ್ರಿ ಮಾಡೋದು ಈಗ, ಮತ್ತೆ ಈಗ ಪಾಪ ಅಂಬುಜಾ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಮನೆಗೆ ಕಳಿಸಿದ್ದಾರೆ, ಅವ್ರ ನಂಬಿಕೆನ ಉಳಿಸ್ಕೊಬೇಕು ಅಲ್ವಾ ಅಂತ ಹೇಳ್ತಿದ್ದಾರೆ. ಹೌದು ಕಣೆ, ಆದರೆ ಅಮ್ಮ ಈಗ ತಾನೇ ಬಂದು ಖುಷಿಯಾಗಿ ಮನೆ ಒಳಗೆಲ್ಲ ಓಡಾಡ್ತಾ ಇದ್ದಾರೆ. ನೀವು ಈಗಲೇ ಮನೆ ಬಿಟ್ಟು ಹೋಗಿ ಅಂತಂದರೆ ಅದು ಸರಿನಾ? ಮೊದಲೇ ಅಮ್ಮ ನನ್ನ ಹತ್ರ ಪ್ರಶ್ನೆ ಮಾಡ್ತಿದ್ರೆ ನನಗೆ ತಲೆ ಎತ್ಕೊಂಡು ಉತ್ತರ ಕೊಡೋಕ್ಕೂ ಆಗ್ತಿರ್ಲಿಲ್ಲ. ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸರಿ, ಹಾಗಾದರೆ ಅಂಬುಜಾ ಅವ್ರಿಗೆ ಹುಷಾರಿಲ್ಲ, ಅವ್ರ ತಾಯಿ ಮನೆಗೆ ವೇದ ಹೋಗಬೇಕು ಅಂತ ಹೇಳೋಣ ಬಾ ಅಂತ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆ ವೇದನ ಹತ್ರ ಮತ್ತು ಲಕ್ಕಿ ಹತ್ರ. ಆಗ ಇಲ್ಲಿ ವಿಕ್ರಮ್ ಕೂಡ ಇರ್ತಾನೆ. ವಿಕ್ರಮ್ಗೆ ಬಟ್ಟೆ ಕೊಡಬೇಕಾದ್ರೆ ವೇದ ಏ ಗುಂಡ ಹೇಳು, ನಿನಗೆ ನನ್ನ ಪ್ರಕಾರ ಏನು ಅನಿಸುತ್ತೆ, ನನ್ನ ಮೇಲೆ ಯಾವ ಭಾವನೆ ಇದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ವಿಕ್ರಮ್ ಇದ್ದವನು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ನೀನು ಹೇಗೋ ಏನೋ ಅಂತ. ಇಲ್ಲ, ನೀನು ನನ್ನ ಬದುಕಲ್ಲಿ ಬಂದಮೇಲೆ ನಾನು ಬದಲಾವಣೆ ಆಗಿದ್ದೀನಿ, ಇಷ್ಟೊಂದೆಲ್ಲ ಬದಲಾವಣೆ ಆಗಿದ್ದಾನೆ ಅಂದರೆ ವಿಕ್ರಮ್ಗೆ ಕಾರಣನೇ ನೀನು ಅಂತ ಹೇಳಿರ್ತಾನೆ. ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಬಡಿಸ್ಬೇಕಾದ್ರೆ ವೇದ ದೂರ ನಿಂತಿರ್ತಾಳೆ. ಆಗ ಮನೆಯವರೆಲ್ಲ ಕೂರಿಸಿ ವೇದನ ವಿಕ್ರಮ್ನ ಅಕ್ಕಪಕ್ಕ ಕೂರಿಸ್ತಾ ಇರ್ತಾರೆ. ಊಟನ ಬಡಿಸ್ಬೇಕಾದ್ರೆ ಜಯ ಅವರು ಇಲ್ಲಿ ವೇದನ್ಗೋಸ್ಕರ ತುಪ್ಪ ಅನ್ನನ ಕಲಿಸ್ಕೊಂಡು ಬರ್ತಾ ಇದ್ದಾರೆ. ಏನಮ್ಮ ಇದು ಅಂತ ಹೇಳಿ ವೇದ ಕೇಳ್ತಾ ಇದ್ದಾರೆ. ತುಪ್ಪ ಅನ್ನ ನಿನಗೆ ಇಷ್ಟ ಅಲ್ವನಮ್ಮ, ಅದಕ್ಕೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಅವರೇ ತಮ್ಮ ಕೈ ತುತ್ತು ಮಾಡಿ ವೇದನ್ಗೆ ತಿನ್ನಿಸ್ತಾ ಇರ್ತಾರೆ. ವೇದ ಕೂಡ ಜಯ ಅವ್ರಿಗೆ ತಿನ್ನಿಸ್ತಾ ಇರ್ತಾರೆ. ಇಬ್ಬರು ಕಣ್ಣಲ್ಲೂ ಕಣ್ಣೀರಿನ ಧಾರೆನೇ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಪಕ್ಕದಲ್ಲೇ ಕೂತಿರೋ ವಿಕ್ರಮ್ ಅವರಿಬ್ಬರನ್ನು ಕೂಡ ನೋಡ್ತಾ ಇದ್ದಾನೆ. ಆಗ ಲಕ್ಕಿ ಅವರಿದ್ದರು, ಏನೇ ಜಯ, ನಿನ್ನ ಮಗ ನೋಡು ಹೇಗೆ ನೋಡ್ತಾ ಇದ್ದಾನೆ ತಟ್ಟೆನ, ಅವನಿಗೂ ಒಂದು ತುತ್ತು ತಿನ್ನಿಸು ಅಂತ ಹೇಳ್ತಿದ್ದಾರೆ. ಆಗ ತಗೊಳ್ಳೋ ಅಂತ ಹೇಳಿ ತಿನ್ನಿಸು ಅಂತ ಹೋಗ್ಬೇಕಾದ್ರೆ ವಿಕ್ರಮ್, ಹಾಗೇನಿಲ್ಲ, ನಾನೇನೋ ತಿನ್ನೋ ಥರ ನೋಡ್ತಾ ಇಲ್ಲ, ಸುಮ್ಮನೆ ಅಕ್ಕಪಕ್ಕ ಕೂತಿದ್ವಲ್ಲ ನೋಡಿದೆ ಅಷ್ಟೇ. ಏ ಹಳೆ ಮುದುಕಿ, ನಿನ್ಗೇನು ಮಾಡಬೇಕು ಹೇಳು ನೀನು ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ. ಇದನ್ನು ಕೇಳಿ ಲಕ್ಕಿ, ಮುದುಕಿ ಅಂದರೆ ಏನಿಲ್ಲ ನೋಡು, ಸರಿರಲ್ಲ, ಸರ್ ಮಾಡಿಬಿಡ್ತೀನಿ ನಿನ್ನ ಅಂತ ಹೇಳ್ತಾ ಇದ್ದಾರೆ ಅಜ್ಜಿ. ಇನ್ನೊಂದು ಕಡೆ ಅಂಬುಜಾ ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇವ್ರು ಬಂದುಬಿಡ್ತಾರೆ. ಇವ್ರು ಬಂದ ತಕ್ಷಣ ವೇದ ಎಲ್ಲೋಗಿದ್ದಾಳೆ ಅಂದರೆ ನಾವೇನಂತ ಉತ್ತರ ಕೊಡೋದು? ಮೊದಲೇ ಅವರಿಗೆ ಮನೆಯಲ್ಲಿ ಮಗಳು ಕಾಣಲ್ಲ, ಮಗಳ ಮೇಲೆ ಅವರು ಕಾಣಿಸ್ತಾ ಇಲ್ಲ ಅಂತಂದರೆ ಎಷ್ಟು ಕೋಪ ಮಾಡ್ಕೊತಾರೋ ಏನೋ ಅಂತ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಆದರೆ ಜಯ ಅವರು ಕೂಡ ಇನ್ನೂ ಈ ಮನೆಯಲ್ಲಿ ವಿಷಯನ ಹೇಳಿರೋದಿಲ್ಲ. ವೇದನ ಮನೆಗೆ ಹೇಗೆ ಕಳಿಸೋದು, ನಾವು ಅವಳನ್ನೆಲ್ಲ ಇಷ್ಟೊಂದು ಹಚ್ಕೊಂಡಿದ್ದೀವಿ, ಇದು ಪಾಪ ಇಲ್ಲಿ ಲಕ್ಕಿ ಅವ್ರಿಗೆ ಗೊತ್ತಾದರೆ ಅವ್ರ ಹತ್ರ ಸತ್ಯನಾದರೂ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿರಲ್ಲ. ಆಗ ವೇದನ ಕರಿತಾ ಇದ್ದಾರೆ. ವೇದ, ನಿಮ್ಮ ತಾಯಿ ಫೋನ್ ಮಾಡ್ತಾಯಿದ್ರು, ಈಗ ನಿಮ್ಮ ತಂದೆ ಮನೆಗೆ ಬರ್ತಾ ಇದ್ದಾರಮ್ಮ, ನೀನು ಇಲ್ಲಿಂದ ಓಡಬೇಕು. ಆದರೆ ಇಲ್ಲಿ ಲಕ್ಕಿ ಅಜ್ಜಿಗೆ ಈ ವಿಷಯ ಗೊತ್ತಾದರೆ ತುಂಬ ನೊಂದ್ಕೊತಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ವೇದ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ.